ಹಾಯ್ ವಿವರ್ಸ್, ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್. ನಾನಿವತ್ತು ಪನ್ನೀರ್ ಸುಲಭವಾಗಿ ಹೇಗೆ ಪದಾರ್ಥ ಮಾಡುವುದು ಅಂತೇಳಿ ತೋರಿಸಲಿಕ್ಕೆ ಬಂದಿದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗಿ ನಮಗೆ ಈ ಪದಾರ್ಥವನ್ನು ಮಾಡಬಹುದು. ಅದಕ್ಕೆ ಬೇಕಾಗಿ ನಾನಿಲ್ಲಿ 5 ಟೊಮೆಟೊ ಬಿಸಿ ನೀರಿನಲ್ಲಿ ಕುದಿಯುವ ನೀರಲ್ಲಿ ಹಾಕಿ ತೆಗೆದದ್ರ ಸಿಪ್ಪೆ ತೆಗೆದಿಟ್ಟಿದ್ದೇನೆ. ಅದು ಪೂರ್ಣವಾಗಿ ತಣಿದ ಮೇಲೆ ಅದನ್ನು ಒಂದು ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತೆಗೆಯುವ. ಒಳ್ಳೆ ಫೈನ್ ಪೇಸ್ಟ್ ಥರ ಆಗಬೇಕು. ಆದ ಕಾರಣ ಒಮ್ಮೆ ಚೆನ್ನಾಗಿ ಗ್ರೈಂಡ್ ಮಾಡಿ ಇಲ್ಲಿ ತೆಗೆದಿದ್ದೇನೆ. ಇನ್ನು ಇದನ್ನು ಬದಿಗಿರಿಸುವ. ಇನ್ನೊಂದು ಪಾತ್ರೆ ತೆಗೆದುಕೊಂಡು ಪನ್ನೀರನ್ನು ಆ ಪಾತ್ರೆಗೆ ಹಾಕುವ. ಇನ್ನು ಇದಕ್ಕೆ ಸ್ವಲ್ಪ ಅರಶಿನ, ಅದಕ್ಕೆ ಅಗತ್ಯವಿರುವಷ್ಟು ಅರಶಿನವನ್ನು ಹಾಕಿಕೊಡುವ. ಇನ್ನು ಇದಕ್ಕೆ ಅಗತ್ಯವಿರುವ ಉಪ್ಪನ್ನು ಸೇರಿಸಿಕೊಡುವ. ಅಂದರೆ ನಮ್ಮ ಅಂದಾಜು ಲೆಕ್ಕ ಹಾಕಿ ಕೊಡುವ. ಇನ್ನು ಬೇಕಾದ್ದು ಕೆಂಪು ಮೆಣಸಿನ ಹುಡಿ. ನಾನಿಲ್ಲಿ 1 ಸ್ಪೂನು ಫುಲ್ ತೆಗೆದುಕೊಂಡಿದ್ದೇನೆ. ಇದನ್ನು ಕೂಡ ಇದಕ್ಕೆ ಸೇರಿಸುವ. ಇನ್ನು ಬೇಕಾಗಿರೋದು ಕಾರ್ನ್ ಫ್ಲೋರ್, ಅದು 1 ಸ್ಪೂನು ಹಾಕಿದ್ದೇನೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡುವ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಡುವ. 10 ನಿಮಿಷದ ನಂತರ ಒಂದು ಪಾತ್ರೆಯನ್ನು ಒಲೆಯಲ್ಲಿ ಇಟ್ಟು 2 ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿಕೊಟ್ಟು ಈಗಾಗಲೇ ನಾವು ಮಿಕ್ಸ್ ಮಾಡಿಟ್ಟಿರುವ ಪನ್ನೀರ್ಗಳನ್ನು ಇದಕ್ಕೆ ಹಾಕಿ ಜಸ್ಟ್ ಒಮ್ಮೆ 2 ಬದಿಯನ್ನು ತಿರುಗಿಸಿಕೊಟ್ಟು ಎಣ್ಣೆಯಿಂದ ತೆಗೆದಿಡುವ. ಅದು ತುಂಬ ಹೊತ್ತು ಫ್ರೈ ಆದರೆ ರಬ್ಬರ್ ಥರ ಆಗ್ತದೆ. ಆದ ಕಾರಣ ತುಂಬ ಹೊತ್ತು ಫ್ರೈ ಮಾಡಬಾರ್ದು. ಜಸ್ಟ್ ಒಮ್ಮೆ ಎಣ್ಣೆಯಲ್ಲಿ ತಿರುಗಿಸಿಕೊಟ್ಟು ಈ ರೀತಿಯಾಗಿ ತೆಗೆದಿಡುವ. ಎಲ್ಲವನ್ನು ತೆಗೆದಿಟ್ಟಾದ ನಂತರ ಅದೇ ಪಾತ್ರೆಯಲ್ಲಿ ಈಗಾಗಲೇ ನಾವು ಉಪಯೋಗಿಸಿರುವ ಎಣ್ಣೆಗೆ 1 ಸ್ಪೂನಿನಷ್ಟು ಸಾಸಿವೆಯನ್ನು ಹಾಕಿಕೊಟ್ಟಿದ್ದೇನೆ. ಸಾಸಿವೆ ಚೆನ್ನಾಗಿ ಒಡೆದಾದ ಮೇಲೆ 5-6 ಬೆಳ್ಳುಳ್ಳಿಗಳ ತುಂಡುಗಳನ್ನು ಹಾಕಿಕೊಡುವ. ಅದೇ ರೀತಿ 1 ನೀರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಕೊಂಡು ಅದಕ್ಕೆ ಸೇರಿಸಿಕೊಡುವ. ಇನ್ನು 1 ಹಸಿಮೆಣಸನ್ನು 2 ಹೋಳುಗಳಾಗಿ ಹಾಕಿಕೊಟ್ಟಿದ್ದೇನೆ. 1 ಅಥವಾ 2 ನಿಮ್ಮ ಅಗತ್ಯಕ್ಕನುಸರಿಸಿ ಸೇರಿಸಬಹುದು. ಇನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿದ ನಂತರ ಅದಕ್ಕೆ ಹಿಂಗ್ ಪೌಡರ್ ಅಥವಾ ಹಿಂಗ್ ನೀರನ್ನು ಸೇರಿಸಿಕೊಡ್ಬೋದು. ಇನ್ನು ಅದನ್ನು ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಬೇಕು. ಬಳಿಕ 1 ಸ್ಪೂನಿನಷ್ಟು ಕೆಂಪು ಮೆಣಸನ್ನು ಹಾಕಿಕೊಟ್ಟಿದ್ದೇನೆ. ಇನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡುವ. ಈ ಸಮಯದಲ್ಲೆಲ್ಲ ಬೆಂಕಿಯನ್ನು ಸ್ವಲ್ಪ ಆಗಿ ಇರಿಸಬೇಕು. ಅಂದರೆ ಹೈ ಫ್ಲೇಮಲ್ಲಿಟ್ಟರೆ ಅದು ಕರಿಂಚಿ ಹೋಗುವ ಸಾಧ್ಯತೆಗಳಿರ್ತದೆ. ಆದ ಕಾರಣ ಲೋ ಫ್ಲೇಮಲ್ಲೇ ಬೆಂಕಿ ಇರಬೇಕು. ಇನ್ನು ಇದಕ್ಕೆ ನಾವು ಅರೆದಿಟ್ಟಿರುವಂತಹ ಟೊಮೆಟೊವನ್ನು ಸೇರಿಸಿಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಸಮಯದಲ್ಲಿ ಉಪ್ಪು ಅಗತ್ಯವಿದ್ದರೆ ಸೇರಿಸಿಕೊಡಬಹುದು. ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪನ್ನು ಹಾಕಿಕೊಟ್ಟಿದ್ದೇನೆ. ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ಸ್ವಲ್ಪ ನೀರನ್ನು ಸೇರಿಸಿ, ಜಾರಿಗೆ ನೀರನ್ನು ಸೇರಿಸಿ ಇದಕ್ಕೆ ಸೇರಿಸಿ ಕೊಡುವ. ಪುನಃ ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ಸ್ವಲ್ಪ ಗಟ್ಟಿಯಾಗುವಲ್ಲಿವರೆಗೆ ಕುದಿಲಿಕ್ಕೆ ಬಿಡುವ. ನಂತರ ಫ್ರೈ ಮಾಡಿಟ್ಟಿರುವ ಪನ್ನೀರನ್ನು
ಇದಕ್ಕೆ ಸೇರಿಸಿಕೊಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಡುವ. ಇನ್ನು ಇದನ್ನು ಕುದಿಲಿಕ್ಕೆ ಬಿಡುವ. ಈಗ ನೋಡಿ ನಮ್ಮ ಪದಾರ್ಥ ರೆಡಿಯಾಗಿದೆ. ಇನ್ನು ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ ಮಾತ್ರ ಸೇರಿಸಲಿಕ್ಕಿರುವಂಥದ್ದು, ಅಂದರೆ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಚಿಕ್ಕದಾಗಿ ತುಂಡು ಮಾಡಿಕೊಂಡು ಹಾಕಿಕೊಟ್ಟು ಮುಚ್ಚಿಡುವ. ಇಲ್ಲಿಗೆ ನಮ್ಮ ಪದಾರ್ಥ ರೆಡಿಯಾಗಿದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವೆಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ತುಂಬ ಟೇಸ್ಟ್ ಆಗಿರುತ್ತೆ. ತಿಂಡಿಗಳ ಜೊತೆ ಬಳಸಿಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.